ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಕಂಪ್ಯಾರಿಸನ್ ರಿಟರ್ನ್ಸ್ ಬೇಸ್ ಮೇಲೆ ಮಾಡ್ತಾರೆ. ಯಾಕಂದರೆ ಇದು ಒಂದು ಡಿಫ್ರೆಂಟ್ ಅಸೆಟ್ ಕ್ಲಾಸು, ಅದು ಒಂದು ಡಿಫ್ರೆಂಟ್ ಅಸೆಟ್ ಕ್ಲಾಸು. ಇದು ಸೇಫ್ಟಿ ಪ್ರಾಡಕ್ಟು, ಅದು ರಿಸ್ಕಿ ಪ್ರಾಡಕ್ಟು. 90% ಜನ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡೋದು ಯಾವಾಗ ಅಂದರೆ, ಬ್ಯಾಂಕ್ ಎಫ್ ಡಿಗಳು ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್. ಮ್ಯೂಚುವಲ್ ಫಂಡ್ ಅಂದರೆ ಸ್ಟಾಕ್ ಮಾರ್ಕೆಟ್, ಅದು ದೊಡ್ಡ ತಪ್ಪು. ಈ ಎಫ್ ಡಿ ರಿಟರ್ನ್ಗಿಂತ ಹೆಚ್ಚಿಗೆ ಇರುತ್ತೆ. ಬಟ್ ಯಾವಾಗ ಹೆಚ್ಚಿಗಿರುತ್ತೆ? ನಮಸ್ಕಾರ, ಇದು ಮನಿ ಮಂತ್ರ. ನಾನು ಬಡಕಿಲ ಪ್ರದೀಪ್, ನನ್ನ ಜೊತೆ ಬಸವರಾಜ್ ತೋಣಗಟ್ಟಿಯವರಿದ್ದಾರೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಯಾವ ಥರ ಇರಬೇಕು, ನಿಮ್ಮ ದುಡ್ಡನ್ನು ಹೇಗೆ ನೀವು ಕಾಪಿಟ್ಕೊಳ್ಬೇಕು ಅನ್ನೋದಕ್ಕೆ ಅವರು ತುಂಬಾ ಸರಳವಾದ ರೀತಿಯಲ್ಲಿ ನಿಮಗೆ ಟಿಪ್ಸನ್ನು ಕೊಡ್ತಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಸೊ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಅದರಲ್ಲಿ ಇವಾಗ ಈ ನಮಗೆ ಮ್ಯೂಚುವಲ್ ಫಂಡ್ ಅನ್ನೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಆದರೆ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ದ್ಯಾಟ್, ನಿಮ್ಮ ಪ್ರಕಾರ ಬ್ಯಾಂಕಲ್ಲಿ ಎಫ್ ಡಿ ಹಾಕೋದು ವರ್ಸಸ್ ಮ್ಯೂಚುವಲ್ ಫಂಡ್ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಹೇಗೆ? ಈ ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಜನರು ಕಂಪ್ಯಾರಿಸನ್ ಯಾವ ಬೇಸ್ ಮೇಲೆ ಮಾಡ್ತಾರಂದರೆ ರಿಟರ್ನ್ಸ್ ಬೇಸ್ ಮೇಲೆ ಮಾಡ್ತಾರೆ. ನನ್ನ ಪ್ರಕಾರ ಆ್ಯಂಡ್ ಮೋರ್ ಓವರ್ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಇಕ್ವಿಟಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮ್ಯೂಚುವಲ್ ಫಂಡ್ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಹಾಗೇನಿಲ್ಲ. ಒಂದು ನಿಮಗೆ ಕ್ಲಾರಿಟಿ ಇರಬೇಕು, ಎದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂತ. ನಾನು ಯಾಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಎವ್ರಿ ಎಪಿಸೋಡ್ದಲ್ಲಿನೂ ಕೂಡ 90% ಜನ ಫೈನಾನ್ಷಿಯಲ್ ಮಿಸ್ಟೇಕ್ಸ್ ಮಾಡೋದು ಯಾವಾಗ ಅಂದರೆ, ನನಗೆ ಯಾವಾಗ ದುಡ್ಡು ಬೇಕು, ನಾನು ಯಾಕೆ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದು ಕ್ಲಾರಿಟಿನೇ ಇರಲ್ಲ. ಸೊ ನಾನು ಬ್ಯಾಂಕ್ ಎಫ್ ಡಿ ವರ್ಸಸ್ ಮ್ಯೂಚುವಲ್ ಫಂಡ್ ಅಂತ ಕಂಪೇರ್ ಮಾಡುವಾಗ ಈ ಭಾಳಷ್ಟು ಜನ ಕಂಪ್ಯಾರಿಸನ್ ಏನು ಮಾಡ್ತಾರೆ ಅಂದರೆ, ಬ್ಯಾಂಕ್ ಎಫ್ ಡಿ ವರ್ಸಸ್ ಇಕ್ವಿಟಿ ಮ್ಯೂಚುವಲ್ ಫಂಡ್ ಕಂಪೇರ್ ಮಾಡ್ತಾರೆ. ಬ್ಯಾಂಕ್ ಎಫ್ ಡಿಯಲ್ಲಿ 6-7% ರಿಟರ್ನ್ ಬರ್ತಾ ಇದೆ. ಮ್ಯೂಚುವಲ್ ಫಂಡ್ಗಳಲ್ಲಿ, ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 15-20% ರಿಟರ್ನ್ ತೋರಿಸ್ತಾ ಇದೆ ಅಂದರೆ, ಬ್ಯಾಂಕ್ ಎಫ್ ಡಿಗಿಂತ ಮ್ಯೂಚುವಲ್ ಫಂಡ್ ಒಳ್ಳೆಯದಲ್ಲ ಅಂದ್ಬಿಟ್ಟು ಜಂಪ್ ಆಗ್ತಾರೆ. ಬಟ್ ಅದಕ್ಕೆ ಅದರದೇ ಆದಂಥ ಸಾಧಕ ಬಾಧಕಗಳು ಅಥವಾ ರಿಸ್ಕ್ ಇದ್ದೇ ಇರುತ್ತೆ. ನೀವು ಬ್ಯಾಂಕ್ ಎಫ್ ಡಿ ಫಸ್ಟು ಅದಕ್ಕೆ ಕಂಪ್ಯಾರಿಸನ್ನೇ ಇಲ್ಲ. ಯಾಕೆಂದರೆ ಇದು ಒಂದು ಡಿಫ್ರೆಂಟ್ ಅಸೆಟ್ ಕ್ಲಾಸು, ಅದು ಒಂದು ಡಿಫ್ರೆಂಟ್ ಅಸೆಟ್ ಕ್ಲಾಸು. ಇದು ಸೇಫ್ಟಿ ಪ್ರಾಡಕ್ಟು, ಅದು ರಿಸ್ಕಿ ಪ್ರಾಡಕ್ಟು. ಸೊ ಆ ಕಂಪ್ಯಾರಿಸನ್ ಮಾಡೋದನ್ನು ಫಸ್ಟು ನಾವು ಸ್ಟಾಪ್ ಮಾಡಬೇಕು. ಒಂದನೇದ್ದು. ಓಕೆ. ಎರಡನೇದ್ದು, ಬ್ಯಾಂಕ್ ಎಫ್ ಡಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನನಗೆ ಕ್ಲಾರಿಟಿ ಇರಬೇಕು. ಬ್ಯಾಂಕ್ ಎಫ್ ಡಿಗಳು ಒನ್ ಆಫ್ ದ ವಂಡರ್ಫುಲ್ ಪ್ರಾಡಕ್ಟ್, ಅದನ್ನು ನಾವು ಎಂದೂ ಮಿಸ್ ಮಾಡಬಾರ್ದು. ಬಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಕ್ಲಾರಿಟಿ ಇರಲ್ಲ ಜನರಿಗೆ. ನಿಮ್ಮ ಗುರಿ ಏನಾದರೂ, ನಿಮಗೆ ಇನ್ನೊಂದು ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ಅಥವಾ 4-5 ವರ್ಷದ ಒಳಗಡೆ ನಿಮಗೇನಾದರೂ ದುಡ್ಡು ಬೇಕಂದರೆ ಸಿಂಪಲ್ಲಾಗಿ ಎಲ್ಲೂ ಹೂಡಿಕೆ ಮಾಡಬೇಡಿ, ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡಿ. ನಿಮ್ಮ ಪ್ರಿನ್ಸಿಪಲ್ಲು ಸೇಫ್ ಇರುತ್ತೆ, ನಿಮಗೆ ಇಂಟ್ರೆಸ್ಟು ಗ್ಯಾರಂಟಿ ಇರುತ್ತೆ. ನಂತರ ಟ್ಯಾಕ್ಸೇಷನ್ ಲೈಕ್ ಡೆಟ್ ಮ್ಯೂಚುವಲ್ ಫಂಡ್ ಇರುತ್ತೆ. ಸೊ ಅಂಥ ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ನೀವು ನಿಮ್ಮ ಗುರಿ ಏನಾದರೂ ಲಾಂಗ್ ಟರ್ಮ್ ಇದೆ ಅಂದರೆ ಆವಾಗ ನೀವು ಮ್ಯೂಚುವಲ್ ಫಂಡ್ಗಳ ಕಡೆ ಗಮನ ಕೊಡಬೇಕು. ಮ್ಯೂಚುವಲ್ ಫಂಡ್ಗಳಂತೆ ಬಂದ ತಕ್ಷಣ ಅಲ್ಲಿ ಏನಾಗಿದೆ ಅಂದರೆ, ವೇರಿಯಸ್ ಕ್ಯಾಟಗರೀಸ್ ಆಫ್ ಮ್ಯೂಚುವಲ್ ಫಂಡ್ ಇದೆ. ಗೋಲ್ಡ್ ಮ್ಯೂಚುವಲ್ ಫಂಡ್ ಇದೆ, ಸಿಲ್ವರ್ ಮ್ಯೂಚುವಲ್ ಫಂಡ್ ಇದೆ, ರೀಟ್ಸು ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡುವಂಥ ಮ್ಯೂಚುವಲ್ ಫಂಡ್ ಇವೆ. ನಂತರ ಈ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ನಂತರ ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಥರ ವೇರಿಯಸ್ ಕ್ಯಾಟಗರೀಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ. ಬಟ್ ಬಹಳಷ್ಟು ಜನರಿಗೆ ಏನು ಗೊತ್ತಿದೆ ಅಂದರೆ, ಮ್ಯೂಚುವಲ್ ಫಂಡ್ ಅಂದರೆ ಸ್ಟಾಕ್ ಮಾರ್ಕೆಟು, ಅದು ದೊಡ್ಡ ತಪ್ಪು. ನೀವು ಬ್ಯಾಂಕ್ ಎಫ್ ಡಿಯಲ್ಲಿ ಯಾವ ಥರ ಸೇಫಾಗಿ ದುಡ್ಡು ಇಡ್ಬೋದಲ್ಲ, ಅದೇ ಥರನೇ ಸೇಫ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ಸ್ಗಳು ಕೂಡ ಮ್ಯೂಚುವಲ್ ಫಂಡ್ಗಳಲ್ಲಿದೆ. ಫಾರ್ ಎಕ್ಸಾಂಪಲ್, ಓವರ್ ನೈಟ್ ಫಂಡ್ ಅಂತ ಇದೆ. ಓವರ್ ನೈಟ್ ಫಂಡ್ ಅಂದರೆ ಈಕ್ವಲಿ ಸೇಫ್ ಲೈಕ್ ಯುವರ್ ಸೇವಿಂಗ್ಸ್ ಅಕೌಂಟು. ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ನೀವು ದುಡ್ಡಿಟ್ಟರೆ ಎಷ್ಟು ಸೇಫ್ ಇದೆಯಲ್ಲ ಅಷ್ಟೇ ಸೇಫ್ ಆಗಿರುವಂಥ ಡೆಟ್ ಮ್ಯೂಚುವಲ್ ಫಂಡ್ ಅದು. ಸೊ ಅಲ್ಲಿ ವೇರಿಯಸ್ ಕ್ಯಾಟಗರೀಸ್ ಆಫ್ ಡೆಟ್ ಮ್ಯೂಚುವಲ್ ಫಂಡ್ ಇದ್ದಾವೆ. ಅದ್ರ ಪ್ರಕಾರ ರಿಸ್ಕ್ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ಡೆಟ್ ಫಂಡ್ ಅಂದ ತಕ್ಷಣ ಸೇಫ್ ಅಲ್ಲ, ಇಕ್ವಿಟಿ ಅಂದ ತಕ್ಷಣ ರಿಸ್ಕಿ ಅಲ್ಲ. ಸೊ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ವೇರಿಯಸ್ ಕ್ಯಾಟಗರೀಸ್ ಇದೆ. ನೀವು ಇಕ್ವಿಟಿ ಮ್ಯೂಚುವಲ್ ಫಂಡನ್ನು ಬ್ಯಾಂಕ್ ಎಫ್ ಡಿ ಕಂಪೇರ್ ಮಾಡ್ತಾ ಇದ್ದರೆ, ನಾನು ಆಗಲೇ ಹೇಳಿದಾಗೆ ಬ್ಯಾಂಕ್ ಎಫ್ ಡಿ ಸ್ಟ್ರಿಕ್ಟ್ಲಿ ಮೀನ್ಡ್ ಫಾರ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟು. ಅದನ್ನು ಲಾಂಗ್ ಟರ್ಮ್ ರಿಕ್ವೈರ್ಮೆಂಟಿಗೆ ನೀವು ಕಂಪೇರ್ ಮಾಡಲೇಬಾರ್ಬೋದು. ಯಾಕೆಂದರೆ ನಿಮ್ಮ ದುಡ್ಡೇನೋ ಸೇಫ್ ಆಗ್ಬೋದು, ನಿಮಗೆ ಇಂಟ್ರೆಸ್ಟ್ ಏನೋ ಸೇಫ್ ಆಗ್ಬೋದು. ಬಟ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್ನು ಇವತ್ತೇನು ಇಡುವಂಥ ಎಫ್ ಡಿ ಅದರ ವ್ಯಾಲ್ಯೂವನ್ನು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು 100 ರೂಪಾಯಿ ಇಟ್ಟಿದ್ದು ನಾಳೆ 99 ರೂಪಾಯಿ ವ್ಯಾಲ್ಯೂ ಸಿಗ್ಲೂಬಹುದು, 95ಕ್ಕೂ ಬರಲೂಬಹುದು. ಕರೆಕ್ಟ್. ಸೊ ಅದಕ್ಕೋಸ್ಕರ ವ್ಯಾಲ್ಯೂಯೇಷನ್ ಕಮ್ಮಿ ಆಗೋದ್ರಿಂದ, ನಿಮ್ಮ ದುಡ್ಡಿನ ಡಿವ್ಯಾಲ್ಯೂ ಆಗೋದ್ರಿಂದ ಬ್ಯಾಂಕ್ ಎಫ್ ಡಿಯನ್ನು ಬರೀ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೆ ಮಾತ್ರ ಮಾಡಿ. ನಂತರ ಮ್ಯೂಚುವಲ್ ಫಂಡ್ ಯಾವಾಗ ನಾನು ಹಾಗಾದರೆ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ಗೋಲ್ಗಳಿಗೆ.
ನಿಮ್ಮ ಗೋಲ್ ಏನಾದರೂ 5 ವರ್ಷ 10 ವರ್ಷ 20 ವರ್ಷ ಇದೆ ಅಂದರೆ ಆವಾಗ ನೀವು ಮ್ಯೂಚುವಲ್ ಫಂಡ್ಗಳ ಕಡೆಗೆ ಗಮನ ಕೊಡಿ. ಸೊ ಅದರ ರಿಟರ್ನು ಈ ಎಫ್ ಡಿ ರಿಟರ್ನ್ಗಿಂತ ಹೆಚ್ಚಿಗೆ ಇರುತ್ತೆ. ಬಟ್ ಯಾವಾಗ ಹೆಚ್ಚಿಗಿರುತ್ತೆ, ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇದ್ದರೆ ಮಾತ್ರ. ನಾನು ಬ್ಯಾಂಕ್ ಎಫ್ ಡಿ 5 ವರ್ಷ ಎಫ್ ಡಿ ಮಾಡ್ತಾ ಇದ್ದೀನಿ, ಮ್ಯೂಚುವಲ್ ಫಂಡು 5 ವರ್ಷ ಹೂಡಿಕೆ ಮಾಡಿದರೆ ನನಗೆ ಬ್ಯಾಂಕ್ ಎಫ್ ಡಿಗಿಂತ ರಿಟರ್ನ್ ಹೆಚ್ಚಿಗೆ ಬರುತ್ತೆ ಅಂದರೆ ಸಿಗ್ಬೋದು, ಸಿಗಲಿಕ್ಕಿಲ್ಲ. ಯಾಕೆಂದರೆ ಬ್ಯಾಂಕ್ ಎಫ್ ಡಿಗಳಲ್ಲಿ ನಿಮಗೆ 6% ರಿಟರ್ನ್ ಕೊಡ್ತಾ ಇದ್ದಾರೆ ಅಂದರೆ ಎವ್ರಿ ಇಯರ್ ಲೀನಿಯರ್ ಆಗಿ 6% ರಿಟರ್ನ್ ಕೊಡ್ತಾ ಇರ್ತಾರೆ. ಬಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಗೆಲ್ಲ, ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಗ್ಯಾರಂಟಿ ಆಗಿಲ್ಲ, ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಈವನ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ. ಸೊ ಅದಕ್ಕೋಸ್ಕರ ನಾನು ಏನು ಸ್ಟ್ರೆಸ್ಗೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ರಿಸ್ಕನ್ನು ಅನಲೈಸ್ ಮಾಡಿ. ಯಾವ ಫಂಡ್ ಕ್ಯಾಟಗರಿಯನ್ನು ನೀವು ಚೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟು. ಅದ್ರ ಜೊತೆಗೆ ಈ ಈಕ್ವಿಟಿ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡುವಾಗ 10% ರಿಟರ್ನ್ ಕೊಟ್ಟಿದೆ, 20% ರಿಟರ್ನ್ ಕೊಟ್ಟಿದೆ ಅಂತ ಯಾರಾದರೂ ಹೇಳಿದರೆ 20% ಎವ್ರಿ ಇಯರ್ ಕೊಡುತ್ತೆ ಅಂದ್ಬಿಟ್ಟು ಹೂಡಿಕೆ ಮಾಡೋದು ತಪ್ಪು. ಒಂದು ಸಾರಿ 5% ಕೊಡ್ಬೋದು, ಒಂದು ಸಾರಿ -20% ಕೊಡ್ಬೋದು, ಒಂದು ಸಾರಿ +20% ಕೊಡ್ಬೋದು. ಸೊ ಆನ್ ಎನ್ ಎವರೇಜು ನೀವೇನಾದರೂ ಲಾಂಗ್ ಟರ್ಮ್ದಲ್ಲಿ ಹೂಡಿಕೆ ಮಾಡ್ತಾಯಿದ್ರೆ ಒಂದು 10%ರಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆವಾಗ ನಿಮಗೆ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಾ ಇದ್ದೀರಾ, ನಾನು 10% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆವಾಗ ಬ್ಯಾಂಕ್ ಎಫ್ ಡಿ ಸೂಟೇಬಲ್ ಅಲ್ಲ ನಿಮಗೆ. ಸೊ ಈ ಥರ ಒಂದು ಕ್ಲಾರಿಟಿಯಿಂದ ಬ್ಯಾಂಕ್ ಎಫ್ ಡಿಯನ್ನು ನಾನು ಯಾವಾಗ ಚೂಸ್ ಮಾಡಬೇಕು, ಎದಕ್ಕೆ ಯುಟಿಲೈಸ್ ಮಾಡಬೇಕು, ಅದರಲ್ಲಿರುವಂಥ ರಿಸ್ಕ್ ಎಷ್ಟು, ಅದರಲ್ಲಿರುವಂಥ ಟ್ಯಾಕ್ಸೇಷನ್ ಎಷ್ಟು, ಅದನ್ನು ಮನಗೊಂಡು ಅದನ್ನು ಯೂಸ್ ಮಾಡಬೇಕು. ಅದೇ ಥರ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಲಾಂಗ್ ಟರ್ಮ್ಗೋಸ್ಕರ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡಬೇಕು. ನಾನು 10 ವರ್ಷ ಮಾರ್ಕೆಟ್ ಏನೇ ಆಗಲಿ, ಮಿಡಲು ಕ್ರ್ಯಾಶ್ ಆಗ್ಬೋದು, ಸೈಡ್ ವೇಸ್ ಇರ್ಬೋದು, ಏನೇ ಇದ್ದರೂ ಕೂಡ ನಾನು ದುಡ್ಡು ತಕ್ಕೊಳ್ಳಾದೆ ನಾನು 10 ವರ್ಷದ ಗುರಿಗೆ ನಾನು ಹಾಗೇ ಇಡ್ತೀನಿ ಅನ್ನುವಂಥ ಒಂದು ದೃಢನಂಬಿಕೆ ಇದ್ದರೆ ಮಾತ್ರ ನೀವು ಮ್ಯೂಚುವಲ್ ಫಂಡ್ ಕಡೆಗೆ ಬರೋದು ಒಳ್ಳೆಯದು. ಸೊ ಈ ಕ್ಲಾರಿಟಿ ಇರಲಾರ್ದೆ ಬರೀ ರಿಟರ್ನ್ ಕಂಪೇರ್ ಮಾಡಿಬಿಟ್ಟು ಮ್ಯೂಚುವಲ್ ಫಂಡ್ ವರ್ಸಸ್ ಬ್ಯಾಂಕ್ ಎಫ್ ಡಿ ಅಂತ ನೋಡಿಬಿಟ್ಟು, ಮ್ಯೂಚುವಲ್ ಫಂಡ್ 5 ವರ್ಷದ ಹಿಂದೆ 15% ಕೊಟ್ಟಿದೆ, ಎಫ್ ಡಿ 6% ಕೊಡುತ್ತೆ, ಇಲ್ಲಿ ಜಂಪ್ ಆಗಿಬಿಡೋಣ ಅಂದ್ಬಿಟ್ಟು ಮಾಡಿದರೆ ಕೈ ಸುಟ್ಕೊಳ್ಳೋದು ಗ್ಯಾರಂಟಿ, ದುಡ್ಡು ಕಳ್ಕೊಳ್ಳೋದಕ್ಕೆ ಕೂಡ ಗ್ಯಾರಂಟಿ. ಅಂದರೆ ಪ್ರತಿಯೊಂದು ಅದರದ್ದೇ ಆದಂಥ ವ್ಯಾಲ್ಯೂವನ್ನು ಹೊಂದಿದೆ, ಆದರೆ ಅದನ್ನು ಅಷ್ಟು ದಿನ ಬೆಳೆಯೋದಕ್ಕೆ ಬಿಟ್ಟರೆ ಮಾತ್ರ. ಕರೆಕ್ಟು. ಸೊ ಅದನ್ನು ನಾವು ಅರ್ಥಕೊಂಡು, ಅದನ್ನು ಆ ಇಂಪಾರ್ಟೆನ್ಸನ್ನು ತಿಳ್ಕೊಂಡು, ಅಂದರೆ ಶಾರ್ಟ್ ಟರ್ಮ್ಗೆ ಯಾವುದು, ಲಾಂಗ್ ಟರ್ಮ್ಗೆ ಯಾವುದು ಅಂತ ಹೇಳ್ಕೊಂಡು, ನೀವು ಮೊದಲೇ ಹೇಳಿದ ಹಾಗೇ ಎಲ್ಲದರಲ್ಲೂ ಒಂದಿಷ್ಟಿಷ್ಟನ್ನು ಹಂಚಿ ಇನ್ವೆಸ್ಟ್ ಮಾಡಬೇಕೇ ಹೊರತು ಇದರಲ್ಲಿ ನನಗೆ ಜಾಸ್ತಿ ಇದು ಸಿಗುತ್ತೆ ಅಂತ ಹೇಳ್ಕೊಂಡು ಅಲ್ಲಿ ಹಾಕಿದರೆ ಲಾಸ್ ಆಗುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ತೀರಾ. ಯಾಕಂದರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ 90% ಇನ್ವೆಸ್ಟರ್ಸು ಬರೀ ರಿಟರ್ನ್ ಕಡೆ ಗಮನ ಕೊಡ್ತಾರೆ. ರಿಟರ್ನ್ ಕಡೆ ಗಮನ ಕೊಟ್ಬಿಟ್ಟು ಅದು ಯಾಕೆ ರಿಟರ್ನ್ ಹೆಚ್ಚಿಗೆ ಕೊಟ್ಟಿದೆ ಅನ್ನೋದು ಅನಲೈಸ್ ಮಾಡಲ್ಲ. ಈ ಬ್ಯಾಂಕ್ ಎಫ್ ಡಿಗಿಂತ ರಿಟರ್ನ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೆಚ್ಚಿಗಿದೆ ಅಂದ ತಕ್ಷಣ ಯಾಕೆ ಹೆಚ್ಚಿಗೆ ಕೊಟ್ಟಿದೆ ಅಂದ್ಬಿಟ್ಟು ಅನಲೈಸ್ ಮಾಡಿ. ಹಾಗೆ ಕೊಟ್ಟಿರಲ್ಲ ಅವರು, ಅಲ್ಲಿ ಏನಾದರೂ ಒಂಥರದ್ದು ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕನ್ನು ಅನಲೈಸ್ ಮಾಡಿಬಿಟ್ಟು ನಾವು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಕಣ್ಣು ಮುಚ್ಚಿ ರಿಟರ್ನ್ ಬರುತ್ತೆ ಅಂದ್ಬಿಟ್ಟು ಮಾಡಿದರೆ ದುಡ್ಡು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವೇ ಥ್ಯಾಂಕ್ ಯು ಸೋ ಮಚ್. ಸೊ ಎರಡೂ ಇನ್ವೆಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್, ಆದರೆ ನಿಮಗೆ ಯಾವ ಅವಶ್ಯಕತೆಗೆ ಯಾವ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಮತ್ತು ಎಷ್ಟು ದಿನ ಆ ದುಡ್ಡನ್ನು ಅಲ್ಲಿ ಇಡೋದಕ್ಕೆ ಬಿಡೋದಕ್ಕೆ ಸಾಧ್ಯ ಇದೆ ನಿಮ್ಮಲ್ಲಿ ಅನ್ನೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ಗಳು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿದ್ರಿ. ಸೊ ಆ ಒಂದು ಟಿಪ್ಸನ್ನು ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳಿ, ಅದರಿಂದ ನಿಮ್ಮ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ. ಆ ಕಳಕಳಿಯಿಂದಾನೇ ಈ ಸೀರೀಸ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇದೇ ರೀತಿಯ ಟಾಪಿಕನ್ನು ತಗೊಂಡು ಬರ್ತೀವಿ. ಆ್ಯಸ್ ಯೂಶ್ವಲ್ ಅದಕ್ಕೆ ಸರಳವಾಗಿ ಅಷ್ಟೇ ಇಫೆಕ್ಟಿವ್ ಆಗಿರುವಂಥ ಮಾಹಿತಿಯ ಭರಿತ ಟಿಪ್ಸನ್ನು ಬಸವರಾಜ್ ಅವರು ನಮಗೆ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಥ್ಯಾಂಕ್ ಯು.